ನಮಸ್ಕಾರ ಎಲ್ರಿಗೂ. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಇವತ್ತು ನಾನು ಸಿಹಿ ಪೊಂಗಲನ್ನು ಮಾಡ್ತಾಯಿದ್ದೀನಿ. ಇದು ತುಂಬಾ ವಿಶೇಷವಾದಂಥ ಸಿಹಿ ಪೊಂಗಲ್. ಯಾಕೆ ಅಂದರೆ ನಾನಿಲ್ಲಿ ಬೆಲ್ಲ ಆಗಲಿ ಅಥವಾ ರಿಫೈನ್ಡ್ ಶುಗರನ್ನು ನಾನು ಬಳಸ್ತಾ ಇಲ್ಲ. ಬದಲಾಗಿ ಕಬ್ಬಿನ ಹಾಲಿಂದ ಮಾಡ್ತಾ ಇರೋವಂಥ ಸಿಹಿ ಪೊಂಗಲ್ ಇದು. ಸಿಹಿ ಪೊಂಗಲ್ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋವಂಥ 2 ಇಂಗ್ರೀಡಿಯೆಂಟ್ ಅಂದರೆ ಅಕ್ಕಿ ಮತ್ತು ಬೇಳೆ, ಹೆಸರು ಬೇಳೆ. ಇದು ಎರಡೂ ಒಂದೇ ಪ್ರಪೋರ್ಷನಲ್ಲಿ ತೊಗೊಳ್ಬೇಕಾಗತ್ತೆ. ನಾನಿಲ್ಲಿ ತೋರಿಸ್ತಾ ಇರೋಂಥ ಲೋಟದಲ್ಲಿ 1 ಲೋಟ ಅಕ್ಕಿ ಹಾಗೆ 1 ಲೋಟ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಈಗ ಎರಡನ್ನೂ ಬೆರೆಸ್ಕೊಂಡು ಒಂದು ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅಕ್ಕಿ ಮತ್ತು ಬೇಳೆ ಎರಡನ್ನೂ ವಾಶ್ ಮಾಡಿದ ನಂತರ ನಾನು ಇದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ನ ಆನಲ್ಲಿ ಇಟ್ಕೊಂಡು ಒಂದು ಅರ್ಧ ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ತುಪ್ಪನ ಸೇರಿಸಿದ ನಂತರ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿರುವಂಥ ತೇವಾಂಶ ಎಲ್ಲ ಹೋಗಿ ಆ ತುಪ್ಪದ ಫ್ಲೇವರೆಲ್ಲ ಬಿಡೋದಕ್ಕೆ ಶುರು ಆಗುತ್ತೆ. ಈಗ ನಿಮಗೆ ಕಾಣಿಸ್ತಿರ್ಬೋದು ತೇವಾಂಶ ಎಲ್ಲ, ಇದೆಲ್ಲ ಪೂರ್ತಿಯಾಗಿ ಡ್ರೈ ಆಗುತ್ತೆ. ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಸಂಪೂರ್ಣವಾಗಿದ್ದು ಡ್ರೈ ಆಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ನೀರಿಲ್ಲ. ಇವಾಗ ಇದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ. ಹೌದು, ಹಾಲು ಹಾಕ್ಬಿಟ್ಟು ಪೊಂಗಲ್ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. 2 ಲೋಟ ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ 3 ಲೋಟದಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ. ಹಾಲು ಮತ್ತು ನೀರು ಎರಡನ್ನೂ ಬೆರೆಸಿದ ನಂತರ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಯೋದಕ್ಕೆ ಬಿಟ್ಬಿಟ್ಟು ಆ ನಂತರ ಕುಕ್ಕರ್ ಮುಚ್ಚಳನ್ನು ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಸಹ ಹಾಕ್ಕೊಂಡು 3 ರಿಂದ 4 ಕೂಗಿಸ್ಕೊಳ್ಳೋಣ. ನಾನು ಮೊದಲೇ ನಿಮಗೆ ಹೇಳಿದ್ದೆ ಕಬ್ಬಿನ ಹಾಲಿಂದ ನಾನು ಈ ಪೊಂಗಲನ್ನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ನೀವು ಬೇಕಾಗಿದ್ದರೆ ಕಬ್ಬಿನ ಹಾಲನ್ನೇ ತೊಗೊಂಡು ಬಂದು ಸಹ ಪೊಂಗಲನ್ನು ಮಾಡ್ಬೋದು. ಆದರೆ ತೊಂದರೆ ಏನಂದರೆ ಕಬ್ಬಿನ ಹಾಲು ಅಂಗಡಿಯಿಂದ ಮನೆಗೆ ತರೋಷ್ಟರಲ್ಲಿ ಕಪ್ಪಗಾಗ್ಬಿಡುತ್ತೆ. ಸೊ ಪೊಂಗಲ್ ಕಲರ್ ಸಹ ಕಪ್ಪಗೆ ಬರುತ್ತೆ. ಆ ಕಾರಣಕ್ಕೆ ನಾನು ಮನೆಯಲ್ಲೇ ಕಬ್ಬಿನ ಹಾಲನ್ನು ತಯಾರಿಸ್ಕೊಂಡು ಪೊಂಗಲನ್ನು ತಯಾರು ಮಾಡ್ತಾಯಿದ್ದೀನಿ. ಈಗ ಕಬ್ಬಿನ ಹಾಲನ್ನು ಮಿಕ್ಸಿನಲ್ಲಿ ತುಂಬ ಈಸಿಯಾಗಿ ತೆಗಿಯೋಕ್ಕಾಗುತ್ತಾ ಅಂತ ಅನ್ನೋದೊಂದು ಪ್ರಶ್ನೆ ನಿಮ್ಮಲ್ಲಿ ಏನಾದರೂ ಇದ್ದರೆ ಖಂಡಿತವಾಗ್ಲೂ ತೆಗಿಬೋದು. ಕಬ್ಬು ಪೀಸಸ್ನ ನೀವು ಕಬ್ಬು ತೊಗೊಳ್ಬೇಕಾದ್ರೆ ಕಟ್ ಮಾಡಿಕೊಡೋದಕ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಕಟ್ ಮಾಡಿ ಕೊಡ್ತಾರೆ. ಹಾಗಿಲ್ಲ ಅಂದರೆ ಶಾರ್ಪ್ ಚಾಕುವಿಂದ ನೀವು ಬೇಕಾದರೂ ಮನೆಯಲ್ಲೇ ಕಟ್ ಮಾಡ್ಕೊಳ್ಬೋದು. ಆನಂತರ ನೀವು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡ್ರೆ ಮಿಕ್ಸಿಯಲ್ಲಿ ನೀಟಾಗಿ ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬೋದು. ಈಗ ಇಲ್ಲಿ ಎಲ್ಲ ಕಬ್ಬಿನ ಪೀಸಸ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ಸೇರಿಸಿದ ನಂತರ ಒಂದು ಸತಿ ಡ್ರೈ ಆಗಿ ಯಾವುದೇ ನೀರು ಇಲ್ದಿರ ಒಂದು ಸತಿ ರುಬ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಡ್ರೈಯಾಗಿ ನಾನು ರುಬ್ಬಿದ್ದಕ್ಕೆ ಬಾಟಮಲ್ಲೆಲ್ಲ ಸ್ವಲ್ಪ ಪೇಸ್ಟ್ ಥರ ಆಗಿದೆ, ಅದರ ಮೇಲ್ಗಡೆಯಿಂದ ಕಬ್ಬು ಪೀಸಸ್ ಹಾಗೆ ಇದೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ರುಬ್ಕೊಳ್ತಾ ಇದ್ದೀನಿ. ಈಗ ಕಬ್ಬಿನ ಪೇಸ್ಟ್ ರೆಡಿಯಾಗಿದೆ. ಇದರಿಂದ ಕಬ್ಬಿನ ಹಾಲನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಒಂದು ಸ್ಟ್ರೈನರ್ನ ಇಟ್ಟು ಅದ್ರ ಮೇಲ್ಗಡೆ ಒಂದು ಕಾಟನ್ ಬಟ್ಟೆನ ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ನಾರು ನಮಗೆ ಜ್ಯೂಸಲ್ಲಿ ಸಿಗೋದಿಲ್ಲ. ಇದಕ್ಕೆ ಇವಾಗ ನಾವು ಪೇಸ್ಟ್ ಮಾಡಿಟ್ಕೊಂಡಿರೋಂಥ ಕಬ್ಬಿನ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಅದ್ರ ಪಾಡಿಗೆ ಅದು ನೀರನ್ನು ಸಪ್ರೇಟ್ ಆಗ್ತಾ ಇರಲಿ. ಆ ನಡುವೆ ನಾನು ಇನ್ನೊಂದು ಬ್ಯಾಚನ್ನು ಕಬ್ಬನ್ನ ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಈಗ 2 ಬ್ಯಾಚಿನ ಪೇಸ್ಟನ್ನು ನಾನು ಈ ಬಟ್ಟೆಗೆ ಹಾಕ್ಕೊಂಡಿದ್ದೀನಿ. ತುಂಬ ಈಸಿ. ಇದರಲ್ಲಿ ಒಂದು ಗಂಟನ್ನ ತಯಾರಿ ಮಾಡಿಕೊಂಡು ಗಟ್ಟಿಯಾಗಿ ಹಿಂಡಿದ್ರೆ ನಮಗೆ ಬರೀ ಕಬ್ಬಿನ ಹಾಲು ಮಾತ್ರನೇ ಸಿಗುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ಸ್ವಲ್ಪ ಹೆಚ್ಚಾಗಿ ನೀರು ಹಾಕ್ಕೊಂಡಿದ್ದೀನಿ ನಾನು. ಯಾಕಂದರೆ ಮಿಕ್ಸಿಯಲ್ಲಿ ನುಣ್ಣಗೆ ಪೇಸ್ಟ್ ಆದರೆ ಜಾಸ್ತಿ ರಸ ಬರುತ್ತೆ ಅನ್ನೋದಕ್ಕೋಸ್ಕರ. ನಿಮ್ಮ ಮಿಕ್ಸಿಯಲ್ಲಿ ಏನಾದರೂ ಕಮ್ಮಿ ನೀರಿಂದ ಪೇಸ್ಟ್ ಮಾಡ್ಕೊಳ್ಬೋದು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಆ ರೀತಿ ಟ್ರೈ ಮಾಡಿ ನೋಡ್ಬೋದು. ಇಲ್ಲ ಅಂದರೆ ಸುಲಭವಾಗಿ ನೀವು ಅಂಗಡಿಯಿಂದ ಕಬ್ಬಿನ ಹಾಲನ್ನು ತೊಗೊಂಡು ಬಂದು ಸಹ ನೀವು ಮನೆಯಲ್ಲಿ ಪೊಂಗಲನ್ನು ಮಾಡ್ಬೋದು. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಅದ್ಭುತವಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಮತ್ತೆ ನೀವು ಕಬ್ಬಿನ ಹಾಲಲ್ಲೇ ಪೊಂಗಲನ್ನು ನೀವು ಮಾಡ್ತೀರಾ. ಈಗ ನಾನು ಈ ಕಬ್ಬಿನ ಹಾಲನ್ನು ಕುಕ್ಕರ್ ಕೂಗಿ ಆರೋದರ ನಡುವೆ ಟೈಮ್ ಏನಿದೆ ಆ ಟೈಮಲ್ಲಿ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ.
ಇನ್ ಕೇಸ್ ನೀವೇನಾದರೂ ಬೇಗ ಕಬ್ಬಿನ ಹಾಲನ್ನು ತಯಾರಿ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಫ್ರೀಝರಲ್ಲಿ ಇಟ್ಕೊಂಬಿಡಿ, ಆಗ ಕಬ್ಬಿನ ಹಾಲು ಬಣ್ಣ ಬದಲಾಗೋದಿಲ್ಲ. ಈಗ ಕಬ್ಬಿನ ಹಾಲು ಪೂರ್ತಿ ರೆಡಿಯಾಗಿದೆ, ಹಾಗೆ ಕುಕ್ಕರ್ ಸಹ ಕೂಗಿ ತಣ್ಣಗಾಗಿದೆ. ಅಕ್ಕಿ ಮತ್ತು ಬೇಳೆನೂ ತುಂಬ ನುಣ್ಣಗೆ ಬೆಂದಿದೆ. ನೋಡಿ, ಇಷ್ಟರ ಮಟ್ಟಿಗೆ ಬೆಂದಿದ್ರೆ ಸರಿ ಹೋಗುತ್ತೆ. ಬೇಳೆ ನೋಡ್ತಾ ಇರ್ಬೋದು, ತುಂಬಾ ಸಾಫ್ಟಾಗಿ ಬೆಂದಿದೆ. ಹಾಗೆ ಅನ್ನನೂ ಕರೆಕ್ಟಾಗಿ ಅದಕ್ಕೆ ಬೆಂದಿದೆ. ಈಗ ಈ ಮಿಶ್ರಣಕ್ಕೆ ನಾವು ಕಬ್ಬಿನ ಹಾಲನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಸುಮಾರಾಗಿ 1 ಲೀಟರಷ್ಟು ಕಬ್ಬಿನ ಹಾಲನ್ನು ತೊಗೊಂಡಿದ್ದೀನಿ. ಬಳಸ್ತಾ ಇರೋದು 3/4 ಲೀಟ್ರಷ್ಟು ಕಬ್ಬಿನ ಹಾಲನ್ನು ಬಳಸ್ತಾ ಇದ್ದೀನಿ. ಕಬ್ಬಿನ ಹಾಲಿನ ಜೊತೆ ಅನ್ನ ಮತ್ತು ಬೇಳೆ ಎರಡನ್ನೂ ಬೆರೆಸಿದ ನಂತರ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಕಬ್ಬಿನ ಹಾಲಿನಲ್ಲಿರೋ ಅಂಥ ಸಿಹಿ ಅಂಶ ಅನ್ನ ಮತ್ತು ಬೇಳೆ ಜೊತೆ ಬೆರೆತ್ಕೊಳ್ಬೇಕು. ಇಲ್ಲಿ ನಾನು ಹೆಚ್ಚಾಗಿ ನೀರನ್ನು ಸೇರಿಸಿರೋದ್ರಿಂದ ಇದು ಸ್ವಲ್ಪ ಜಾಸ್ತಿ ಹೊತ್ತೇ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಕುದ್ದು ಅದು ಗಟ್ಟಿಯಾಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾನು ಇದನ್ನು ಮಧ್ಯಮ ಊರಿನಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಇದು ತಂತಾನಾಗೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಬರಲಿ. ಈಗ ಪೊಂಗಲ್ಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿಯಲ್ಲಿ ಈ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ. ಇಷ್ಟರ ಮಟ್ಟಿಗೆ ನೀರಿನ ಅಂಶ ಎಲ್ಲ ಕಮ್ಮಿ ಆದರೆ ಸಾಕಾಗುತ್ತೆ. ನೋಡಿ, ಕರೆಕ್ಟಾಗಿ ಬೇಕಾಗಿರೋ ಹದಕ್ಕೆ ಬಂದಿದೆ. ಇವಾಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಣ. ಹಾಗೆ ಶುಂಠಿ ಪುಡಿನ ಸೇರಿಸ್ಕೊಳ್ಳೋಣ. ಇದು ನಿಮಗೆ ತುಂಬ ಸುಲಭವಾಗಿ ಅಂಗಡಿಯಲ್ಲಿ ಸಿಗುತ್ತೆ. ಹಾಗಿಲ್ಲ ಅಂದರೆ ಒಣ ಶುಂಠಿ ಸಿಗುತ್ತೆ ನಿಮಗೆ. ಆ ಒಣ ಶುಂಠಿನ ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ಬೋದು ನೀವು. ಇದು ಒಂದು 2 ಪಿಂಚಷ್ಟು ಸೇರಿಸ್ಕೊಂಡ್ರೆ ಒಳ್ಳೆ ಘಮ ಕೊಡುತ್ತೆ ಪೊಂಗಲಲ್ಲಿ. ಈಗ ಎರಡನ್ನೂ ಸೇರಿಸಿದ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಬರೀ ಕಬ್ಬಿನ ಹಾಲಲ್ಲೇ ಮಾಡಿರೋದ್ರಿಂದ ಸಿಹಿ ಇದರಲ್ಲಿ ಸ್ವಲ್ಪ ಕಮ್ಮಿಯಾಗೇ ಇರುತ್ತೆ. ನಾರ್ಮಲ್ಲಾಗಿ ನಾವು ಏನು ಪೊಂಗಲ್ ಮಾಡ್ತೀವೋ ಅಷ್ಟು ಸಿಹಿ ನಿಮಗೆ ಇರೋದಿಲ್ಲ. ಆ ಕಾರಣಕ್ಕೆ ನಾನಿಲ್ಲಿ ಕಲ್ಸಕ್ಕರೆನ ಬಳಸ್ತಾ ಇದ್ದೀನಿ. ಕೇಸರಿ ಕಲರಲ್ಲಿ ಬರುತ್ತಲ್ಲ ಕಲ್ಸಕ್ಕರೆ, ಇದನ್ನು ಬಳಸ್ತಾ ಇದ್ದೀನಿ. ಇದು ನನ್ನ ಕೈಯಲ್ಲಿ ಒಂದು 2 ಹಿಡಿಯಷ್ಟು ಕಲ್ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಕಲ್ಸಕ್ಕರೆ ಸೇರಿಸೋದು ಬೇಡ ಅಂತನ್ನೋದಾದರೆ ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡ್ಬೋದು. ಆದರೆ ಹೆಚ್ಚಿನ ಸಿಹಿ ಬೇಕು ಅಂತನ್ನೋರು ಸ್ವಲ್ಪ ಕಲ್ಸಕ್ಕರೆನ ಸೇರಿಸ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗೆ ಕಲರ್ ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಕಲ್ಸಕ್ಕರೆನೆಲ್ಲ ಸೇರಿಸಿದ ನಂತರ ಆ ಸಕ್ಕರೆ ಕರಗೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಮ್ಮಿ ಉರಿನಲ್ಲಿ ಬಿಟ್ಬಿಟ್ರೆ ಆ ಬಿಸಿಗೆ ತನಗೆ ತಾನೇ ಅದು ಕರಗೋಗ್ಬಿಡುತ್ತೆ. ಯಾವುದೇ ಸಿಹಿಗೆ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಸೇರಲಿಲ್ಲ ಅಂದರೆ ಅದರ ರುಚಿ ಹೆಚ್ಚಾಗೋದೇ ಇಲ್ಲ ಅನಿಸುತ್ತೆ. ಕೊನೆಯಲ್ಲಿ ನಾನು ಒಂದು ಸಣ್ಣ ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ನಂತರ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಬಣ್ಣ ಬದಲಾಗಿದ ನಂತರ ಒಣದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. ಒಣದ್ರಾಕ್ಷಿ ಸ್ವಲ್ಪ ಬಲೂನ್ ಥರ ಹುಬ್ಬಿದ ನಂತರ ಇದನ್ನು ಆಫ್ ಮಾಡಿದ್ರೆ ಸಾಕಾಗತ್ತೆ. ಮನೆಯಲ್ಲಿ ತುಪ್ಪದ ಪರಿಮಳಗಿಂತ ಕಬ್ಬಿನ ಹಾಲಿನ ಪರಿಮಳನೇ ಹೆಚ್ಚಾಗಿದೆ. ಅದರ ಜೊತೆಯಲ್ಲಿ ಈ ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಸೇರಿದ್ರೆ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಖಂಡಿತವಾಗ್ಲೂ. ನೀವು ಈ ಸಂಕ್ರಾಂತಿ ಹಬ್ಬಕ್ಕೆ ಈ ಥರದ ಒಂದು ಪೊಂಗಲನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ರೆಡಿ ಮಾಡಿ. ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ಖುಷಿಯಿಂದ ಹಬ್ಬನ ಆಚರಿಸಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.